Hello students, so next we will discuss about data types in C program. What are the different data types that is available in C program? So first let us see what is data type. So data type in the sense, so whatever the variables we are declaring in a C program ಅಲ್ಲಿ ನಾವು ಯಾವ variables na use ಮಾಡ್ತೀವಿ, for all those variables we have to specify the type of that variable. ಆ ವೇರಿಯಬಲ್ ಯಾವ ಟೈಪ್ ಅಂತ ನಾವು ಸ್ಪೆಸಿಫೈ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ಡೇಟಾ ಟೈಪ್. ವಾಟ್ ಟೈಪ್ ಇನ್ ದ ಸೆನ್ಸ್, ಇನ್ ದಟ್ ವೇರಿಯಬಲ್ ವಾಟ್ ಟೈಪ್ ಆಫ್ ವ್ಯಾಲ್ಯೂ ವಿ ಆರ್ ಸ್ಟೋರಿಂಗ್. ಈಗ ನಾನು ಯಾವುದಾದ್ರೂ ಒಂದು ವೇರಿಯಬಲ್ನ ತಗೊಂಡ್ರೆ ಆ ವೇರಿಯಬಲಲ್ಲಿ ನಾವು ಯಾವ ಟೈಪ್ ಆಫ್ ವ್ಯಾಲ್ಯೂನ ಸ್ಟೋರ್ ಮಾಡ್ತಾ ಇದ್ದೀವಿ ಅಂತ. ದಟ್ ಈಸ್ ನಥಿಂಗ್ ಬಟ್ ಡೇಟಾ ಟೈಪ್. ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ಒನ್ ವೇರಿಯಬಲ್ ಎ ಅಂತ ನಾನೊಂದು ವೇರಿಯಬಲ್ ತಗೊಂಡ್ರೆ ಇದರಲ್ಲಿ ನಾನೇನಾದರೂ 5 ಅಂತ ಸ್ಟೋರ್ ಮಾಡ್ತೀನಿ ಅಂತ ಅಸ್ಯೂಮ್ ಮಾಡಿ. If I store a value 5, so what is the type of this value 5? It is an integer value. 5 is an integer, right? So avaga in this variable a we are going to store what type of value here? 5. 5 is nothing but integer. ಇದರಲ್ಲಿ ನಾವು ಇಂಟೀಜರ್ ವ್ಯಾಲ್ಯೂನೇ ಸ್ಟೋರ್ ಮಾಡಬೇಕಂತ ಹೇಳಿದ್ರೆ ಫಾರ್ ದಿಸ್ ವೇರಿಯಬಲ್ ವಿ ಹ್ಯಾವ್ ಟು ಸ್ಪೆಸಿಫೈ ದ ಡೇಟಾ ಟೈಪ್. ಈ ವೇರಿಯಬಲ್ಗೆ ನಾವು ಯಾವ ಟೈಪ್ನ ಸ್ಪೆಸಿಫೈ ಮಾಡಿರ್ತೀವಿ ಆ ಟೈಪ್ ಆಫ್ ವ್ಯಾಲ್ಯೂನ ಮಾತ್ರ ನಾವಿಲ್ಲಿ ಸ್ಟೋರ್ ಮಾಡೋಕ್ಕಾಗೋದು. ಇಲ್ಲಿ ನಾನೇನಾದರೂ ಈ ವೇರಿಯಬಲ್ಗೆ ಇಂಟೀಜರ್ ಅಂತ ನಾನು ಸ್ಪೆಸಿಫೈ ಮಾಡಿದರೆ ಆನ್ ದ ಟೈಮ್ ಯು ಕ್ಯಾನ್ ಸ್ಟೋರ್ ಇಂಟೀಜರ್ ವ್ಯಾಲ್ಯೂ, ಅಥವಾ ಫ್ಲೋಟಿಂಗ್ ಪಾಯಿಂಟ್ ಡೇಟಾ. ಫ್ಲೋಟಿಂಗ್ ಪಾಯಿಂಟ್ ಅಂದರೆ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್, ಡೆಸಿಮಲ್ ಪಾಯಿಂಟ್ ಇರುವಂಥ ವ್ಯಾಲ್ಯೂಸ್. ಈಗ ಇಫ್ ಇಟ್ ಇಸ್ ಎ ಇಸ್ ಅ ಫ್ಲೋಟಿಂಗ್ ಪಾಯಿಂಟ್ ಡೇಟಾ, ಐ ಕ್ಯಾನ್ ಸ್ಟೋರ್ ಎನಿ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ, ದಟ್ ಈಸ್ 4.5. ಇಫ್ ಇಟ್ ಈಸ್ ಅ ಕ್ಯಾರೆಕ್ಟರ್ ಟೈಪ್, ಈ ವೇರಿಯಬಲ್ ಏನಾದರೂ ಕ್ಯಾರೆಕ್ಟರ್ ಟೈಪ್ ಆದರೆ ಒಂದು ಕ್ಯಾರೆಕ್ಟರ್ನ ಹೋಲ್ಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಪಿ, ಇಟ್ ಹೋಲ್ಡ್ಸ್ ಅ ವಾಟ್ ಪಿ. ಅದೇ ಥರ ಇದು ಸ್ಟ್ರಿಂಗ್ ಆದರೆ ಸ್ಟ್ರಿಂಗ್ ಇನ್ ದ ಸೆನ್ಸ್ ಮೋರ್ ದೆನ್ ಒನ್ ಕ್ಯಾರೆಕ್ಟರ್. ಆನ್ ದ ಟೈಮ್ ಇಟ್ ಹೋಲ್ಡ್ಸ್ ಒನ್ ಸ್ಟ್ರಿಂಗ್ ಬರಿಬೇಕಾದ್ರೆ ಡಬಲ್ ಕೋಟಲ್ಲಿ ಬರೀಬೇಕು. ಸಿಂಗಲ್ ಕ್ಯಾರೆಕ್ಟರ್ ಬರಿಬೇಕಾದ್ರೆ ಯು ಆರ್ ಗೋಯಿಂಗ್ ಟು ರೈಟ್ ವಿತ್ ಇನ್ ದ ಸಿಂಗಲ್ ಕೋಟ್ಸ್. ಸ್ಟ್ರಿಂಗ್ ಬರಿಬೇಕಾದ್ರೆ ಯು ಹ್ಯಾವ್ ಟು ಮೆನ್ಷನ್ ದ ಸ್ಟ್ರಿಂಗ್ ವಿತ್ ಇನ್ ದ ವಾಟ್ ಡಬಲ್ ಕೋಟ್ಸ್. ಲೈಕ್ ದ್ಯಾಟ್ ಫಾರ್ ಆಲ್ ದ ವೇರಿಯಬಲ್ಸ್ ವಿ ಹ್ಯಾವ್ ಟು ಸ್ಪೆಸಿಫೈ ದ ಡೇಟಾ ಟೈಪ್. ನಾವೇನು ಡೇಟಾ ಟೈಪ್ನ ಸ್ಪೆಸಿಫೈ ಮಾಡ್ತೀವಿ ದಟ್ ಟೈಪ್ ಆಫ್ ವ್ಯಾಲ್ಯೂ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಇನ್ ದಟ್ ವೇರಿಯಬಲ್. Here whatever the ANSI C we have, ANSI C, it supports 3 classes of data types. It supports what? 3 classes of data types. It supports 3 classes of data types. In that the first one is primary or fundamental data types. Primary or fundamental data types. And the second one is derived data types. Second one is derived data types. And the third one is user defined data types. User defined data types. These are the 3 classes of data types that is supported in ANSI C. Which are those? Primary or fundamental data types, derived data types, and user defined data types. So in this first we are going to study about the primary or fundamental data types. So we are going to study about this first one, which is that is primary or fundamental data types. In C program it supports 5 fundamental data types or 5 primary data types we have. 5 fundamental data types. Those are nothing but integer, then character, floating point, then double precision floating point, and void. These are the 5 fundamental data types we have, which are those integer, character, floating point, double precision floating point, and void. Integer data type na ನಾವು ಸ್ಪೆಸಿಫೈ ಮಾಡೋಕ್ಕೆ we are using the keyword int. ನಾವು integer ಅಂತ ಫುಲ್ ಬರೆಯಲ್ಲ, ಪ್ರೋಗ್ರಾಮ್ ಬರಿಬೇಕಾದ್ರೆ we have to specify the keyword what? Int. Then character means char. See here, while writing keyword all the letters must be in lowercase letters. Int ಅಂದರೆ INT
INT 3 ಈ 3 ಲೆಟರ್ಸ್ ಕೂಡ ಏನಾಗಿರಬೇಕು ಲೋವರ್ ಕೇಸ್ ಲೆಟರ್ಸ್. ಇಫ್ ಯು ರೈಟ್ ಲೈಕ್ ದಿಸ್ ಇನ್ ಪ್ರೋಗ್ರಾಮ್ ಇಟ್ ಈಸ್ ಇನ್ವ್ಯಾಲಿಡ್. ಆಲ್ವೇಸ್ ಫಾರ್ ಆಲ್ ದ ಕೀವರ್ಡ್ಸ್ ಯು ಹ್ಯಾವ್ ಟು ಸ್ಪೆಸಿಫೈ ದ ಲೋವರ್ ಕೇಸ್ ಲೆಟರ್ಸ್ ಓನ್ಲಿ, ಅಪ್ಪರ್ ಕೇಸ್ ಲೆಟರ್ಸನ್ನು ನಾವು ಯೂಸ್ ಮಾಡಲ್ಲ. ದೆನ್ ಫ್ಲೋಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಫ್ಲೋಟ್. ದೆನ್ ಡಬಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ಅಂದರೆ ಡಬಲ್. ವಾಯ್ಡ್ ಇನ್ ದ ಸೆನ್ಸ್ ವಾಯ್ಡ್ ಇಟ್ ಸೆಲ್ಫ್, ಆಲ್ ಇನ್ ಸ್ಮಾಲ್ ಲೆಟರ್ಸ್ ಇಟ್ ಸೆಲ್ಫ್. ಫ್ಲೋಟಿಂಗ್ ಪಾಯಿಂಟ್ ಡಬಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ಅಂದರೆ ಈ ಥರ ಡೆಸಿಮಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡಲಿಕ್ಕೆ. ಈ 4.5 ದೆನ್ 3.14159 ಲೈಕ್ ದಟ್, ದೆನ್ 16.2 ಆ ಥರ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋಕ್ಕೆ ನಾವು ಫ್ಲೋಟ್ ಮತ್ತು ಡಬಲ್ ಯೂಸ್ ಮಾಡ್ತೀವಿ. ಇಂಟೀಜರ್ ಅಂದರೆ ಜಸ್ಟ್ ಇಟ್ಸ್ ಅ ಹೋಲ್ ನಂಬರ್. ಫಾರ್ ಎಕ್ಸಾಂಪಲ್ 1, 3, 5, 2, 4, 6 ಲೈಕ್ ದಟ್. ಆ ಥರ ಜಸ್ಟ್ ಹೋಲ್ ನಂಬರ್ನ ರೆಪ್ರೆಸೆಂಟ್ ಮಾಡೋಕ್ಕೆ ವಿ ಆರ್ ಯೂಸಿಂಗ್ ಹಿಂಟ್. ಆ್ಯಂಡ್ ಕ್ಯಾರೆಕ್ಟರ್ ಅಂದರೆ ಒಂದು ಸಿಂಗಲ್ ಕ್ಯಾರೆಕ್ಟರ್ನ ಸ್ಟೋರ್ ಮಾಡೋಕ್ಕೆ, ಮತ್ತು ಸ್ಟ್ರಿಂಗಿಗೂ ಕೂಡ ನಾವು ಕ್ಯಾರ್ ಡೇಟಾ ಟೈಪೇ ಯೂಸ್ ಮಾಡೋದು. ದೆನ್ ಫ್ಲೋಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಡೆಸಿಮಲ್ ಪಾಯಿಂಟ್ ಇರುವಂಥ ವ್ಯಾಲ್ಯೂಸ್ನ ಸ್ಟೋರ್ ಮಾಡಲಿಕ್ಕೆ ವಿ ಆರ್ ಯೂಸಿಂಗ್ ಫ್ಲೋಟ್ ಆ್ಯಂಡ್ ಡಬಲ್. ವಾಯ್ಡ್ ಅಂತ ಹೇಳಿದರೆ ಇಟ್ ಇಸ್ ಅ ಎಂಪ್ಟಿ ಸೆಟ್, ವಿ ಆರ್ ನಾಟ್ ಸ್ಟೋರಿಂಗ್ ಎನಿ ವ್ಯಾಲ್ಯೂ ಇನ್ ದಟ್. ಸೊ ಪ್ರೈಮರಿ ಡೇಟಾ ಟೈಪ್ಸ್ನ ನಾವು ರೆಪ್ರೆಸೆಂಟ್ ಮಾಡಿದ್ರೆ ವಿ ಹ್ಯಾವ್ ಲೈಕ್ ದಿಸ್. ಪ್ರೈಮರಿ ಡೇಟಾ ಟೈಪ್ಸ್ ಯಾವುದ್ಯಾವುದು? ಫಸ್ಟ್ ಇಂಟೀಜರ್ನ ಕ್ಲಾಸಿಫೈ ಮಾಡ್ಕೊತೀವಿ. ಇಂಟೀಜರಲ್ಲಿ ನಾವು ಸೈನ್ಡ್ ಮತ್ತು ಅನ್ಸೈನ್ಡ್ ಅಂತ ಮೆನ್ಷನ್ ಮಾಡ್ತೀವಿ. ಸೈನ್ಡ್ ಆ್ಯಂಡ್ ಅನ್ಸೈನ್ಡ್. ಈಗ ಇಂಟೀಜರ್ ಅಂದರೆ +5 ಇಸ್ ಆಲ್ಸೋ ಇಂಟೀಜರ್, -5 ಇಸ್ ಆಲ್ಸೋ ಇಂಟೀಜರ್ ಲೈಕ್ ದಟ್. ದೆನ್ ವಿ ಹ್ಯಾವ್ ಇಂಟ್, then short int, then long int. These are the keywords. Signed, ಇಲ್ಲಿ ಎಸ್ ಕೂಡ ಸ್ಮಾಲ್ ಲೆಟರ್. ಸೈನ್ಡ್, ಇಂಟ್, ಶಾರ್ಟ್ ಇಂಟ್ ಬರಿಬೇಕಾದ್ರೆ ಶಾರ್ಟ್ ಅಂತ ಬರೆದು ಸ್ಪೇಸ್ ಕೊಟ್ಟು ಇಂಟ್ ಬರಿಬೇಕು. ಲಾಂಗ್ ಇಂಟ್ ಬರಿಬೇಕಾದ್ರೆ ಲಾಂಗ್ ಅಂತ ಬರೆದು ಸ್ಪೇಸ್ ಕೊಟ್ಟು ಇಂಟ್ ಬರಿಬೇಕು. ದೀಸ್ ಆರ್ ದ ಡಿಫ್ರೆಂಟ್ ಡೇಟಾ ಟೈಪ್ಸ್, ಫಂಡಮೆಂಟಲ್ ಡೇಟಾ ಟೈಪ್ಸ್ ಆಫ್ ಇಂಟೀಜರ್ ಟೈಪ್. ಈಗ ಫಂಡಮೆಂಟಲ್ ಡೇಟಾ ಟೈಪ್ಸಲ್ಲಿ ನನಗೆ 5 ಟೈಪ್ಸ್ ಇದೆ. ಯಾವುದ್ಯಾವುದು? ಇಂಟೀಜರು, ಕ್ಯಾರೆಕ್ಟರ್, ಫ್ಲೋಟಿಂಗ್ ಪಾಯಿಂಟ್, ಡಬಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ಆ್ಯಂಡ್ ವಾಯ್ಡ್. ಇಂಟೀಜರಲ್ಲಿ ನನಗೆ 4 ಫಾರ್ಮ್ಸಲ್ಲಿ ನಾವು ಬರಿಬೋದು ಇಂಟೀಜರ್ ಟೈಪ್ನ. ಯಾವುದ್ಯಾವುದು ಅಂತ ಹೇಳಿದ್ರೆ, ಒನ್ ಈಸ್ ಅ ಸೈನ್ಡ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಇಂಟ್, ದೆನ್ ಶಾರ್ಟ್ ಇಂಟ್, ದೆನ್ ಲಾಂಗ್ ಇಂಟ್. ಸೈನ್ಡ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ಸೈನ್ಡ್ ಟೈಪ್. It is unsigned type. Int andre it is unsigned int. Then short int andre it is unsigned short int. Then long int anta helidre it is unsigned long int. These are the different forms of data type in integer type. So next we are writing character. ಸೊ ನೆಕ್ಸ್ಟ್ ಸೆಕೆಂಡ್ ಟೈಪ್ ಯಾವುದು ಫಂಡಮೆಂಟಲಲ್ಲಿ? ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರಲ್ಲಿ ಯಾವುದ್ಯಾವುದಿದೆ ಅಂತ ಹೇಳಿದ್ರೆ ಕ್ಯಾರ್, ದೆನ್ ಸೈನ್ಡ್ ಕ್ಯಾರ್. ಸೊ ದೀಸ್ ಆರ್ ದ ಕೀವರ್ಡ್ಸ್ ಐ ಆಮ್ ರೈಟಿಂಗ್. ಸೈನ್ಡ್ ಕ್ಯಾರ್ ಬರಿಬೇಕಾದ್ರೆ ಸೈನ್ಡ್ ಅಂತ ಬರೆದು ಸ್ಪೇಸ್ ಕೊಟ್ಟು ಕ್ಯಾರ್ ಬರಿಬೇಕು. ಸೈನ್ಡ್ ಕ್ಯಾರ್ ಆ್ಯಂಡ್ ಅನ್ಸೈನ್ಡ್ ಕ್ಯಾರ್. ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು, ಸೈನ್ಡ್ ಕ್ಯಾರ್ ಮತ್ತು ಅನ್ಸೈನ್ಡ್ ಕ್ಯಾರ್ಗೆ ಏನು ಡಿಫ್ರೆನ್ಸು, ಮತ್ತು ಜಸ್ಟ್ ಕ್ಯಾರ್ ಬರೆದ್ರೆ ಏನಂತ. ಆ್ಯಂಡ್ ಇಲ್ಲಿ ಮತ್ತು ಇಂಟೀಜರ್ ಮತ್ತು ಕ್ಯಾರ್ ಏನಿದೆ, ದೀಸ್ ಟೂ ವಿಲ್ ಕಮ್ ಅಂಡರ್ ಅ ಕೆಟಗರಿ ಇಂಟಿಗ್ರಲ್ ಟೈಪ್. ಇದು ಇಂಟೀಜರ್ ನಂಬರ್ಸ್ ಮೇಲೆ ವರ್ಕ್ ಮಾಡುವಂಥದ್ದು. ಯಾವುದ್ಯಾವುದು? ಇಂಟೀಜರ್ ಮತ್ತು ಕ್ಯಾರೆಕ್ಟರ್. ದೀಸ್ ಟೂ ವಿಲ್ ಕಮ್ ಅಂಡರ್ ಅ ಕೆಟಗರಿ ಆಫ್ ವಾಟ್? ಇಂಟಿಗ್ರಲ್ ಟೈಪ್. ಆ್ಯಂಡ್ ನೆಕ್ಸ್ಟ್ ನಮಗೆ ಫ್ಲೋಟಿಂಗ್ ಪಾಯಿಂಟ್ ಟೈಪ್ ಇರೋದು. ಫ್ಲೋಟಿಂಗ್ ಪಾಯಿಂಟ್ ಟೈಪಲ್ಲಿ ನಮಗೆ 3 ಟೈಪ್ಸ್ ಯಾವುದ್ಯಾವುದಿದೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ ಅ ಫ್ಲೋಟ್, ದೆನ್ ಡಬಲ್, ದೆನ್ ಲಾಂಗ್ ಡಬಲ್ ಬರಬೇಕಾದ್ರೆ ಎಲ್ ಇಸ್ ಸ್ಮಾಲ್ ಲೆಟರ್. ಲಾಂಗ್ ಡಬಲ್. ದೀಸ್ ಆರ್ ದ 3 ಟೈಪ್ಸ್ ಇನ್ ಫ್ಲೋಟಿಂಗ್ ಪಾಯಿಂಟ್ ಟೈಪ್. ಯಾವುದ್ಯಾವುದು? ಫ್ಲೋಟ್, ಡಬಲ್, ಲಾಂಗ್ ಡಬಲ್. ನಿಮಗೆ ನೋಟ್ಸ್ ಕಳಿಸಿರೋದ್ರಲ್ಲಿ ಎಲ್ ಕ್ಯಾಪಿಟಲ್ ಲೆಟರ್ ಆಗಿದೆ, ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಎಲ್ ಇಸ್ ಸ್ಮಾಲ್ ಲೆಟರ್ ಇಯರ್. ಲಾಂಗ್ ಬರೆದು ಸ್ಪೇಸ್ ಕೊಟ್ಟು ಡಬಲ್ ಬರೀಬೇಕು. And which is another one? Void. So these are the primary data types I have. Primary
data types. These are the primary data types. And next we are going to study about each data type here. ನೀವು ನೆಕ್ಸ್ಟ್ ಈಚ್ ಡೇಟಾ ಟೈಪ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಕಲಿತೀರಾ. ಬಟ್ ಇಲ್ಲಿ ಸೈಜ್ ಕೊಟ್ಟಿದ್ದಾರೆ ನಮಗೆ. ಸೈಜ್ ಆಫ್ ಈಚ್ ಡೇಟಾ ಟೈಪ್, ಸೈಜ್ ಆ್ಯಂಡ್ ರೇಂಜ್, ಸೈಜ್ ಆ್ಯಂಡ್ range of basic data types. Basic data types. Here make a 3 columns. One is data types, then another one is size, then another one is range. First if I consider a data type char. Char ತಗೊಂಡ್ರೆ C ಅಲ್ಲಿ the size is 1 byte. 1 byte. And here the range is from -128 to 127. ಹೇಳ್ಕೊಡ್ತೀನಿ ರೇಂಜ್ ಯಾವ ಥರ ಬರೆಯೋದಂತ. ನೆಕ್ಸ್ಟ್ ಇಂಟ್ ಈಸ್ 2 byte. int is 2 byte. It is -32,768 to 32,767. Then for float it is 4 byte. And here range is 3.14 e minus 38, sorry 3.4 e minus 38 to 3.4 e plus 38. Then double is 8 bytes. Then here the size is 1.7 e minus 308 to 1.7 e plus 308. ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ನೀವು ಕಲ್ತಿದ್ದೀರಲ್ವಾ ಕಾನ್ಸ್ಟ್ಯಾಂಟ್ಸಲ್ಲಿ ಎಕ್ಸ್ಪೋನೆಂಟ್ಸ್ ಯಾವ ಥರ ಬರೀತೀರಾ, ಸೈಂಟಿಫಿಕ್ ನೋಟೇಷನ್ ಮ್ಯಾಂಟಿಸಾ ಇ ಎಕ್ಸ್ಪೋನೆಂಟ್ ಬರೀತೀರಾ, ಮ್ಯಾಂಟಿಸಾ ಇ ಎಕ್ಸ್ಪೋನೆಂಟ್. ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ರೈಟ್ ಫಾರ್ ಫ್ಲೋಟಿಂಗ್ ಪಾಯಿಂಟ್ ಆ್ಯಂಡ್ ಡಬಲ್. ಸೊ ಇಲ್ಲಿ ಕ್ಯಾರ್ 1 byte ಅಂತ ಹೇಳಿದ್ರೆ 1 byte is equal to how many bits? 1 byte is equal to how many bits? 8 bits. 8 bits. See here. ಈಗ ಕ್ಯಾರ್ದು ಸೈಜ್ ನಾವು ಎಷ್ಟು ಬರೆದಿದ್ದೀವಿ, 1 byte ಅಂತ ಬರೆದಿದ್ದೀವಿ. ಸೊ ಬೈಟ್ ಅನ್ನೋದು ಟರ್ಮ್ ಏನಂತ ಹೇಳಿದ್ರೆ ನಾವು ಮೆಮೊರಿನ ಮೆಷರ್ ಮಾಡೋಕ್ಕೆ, ಸಿಸ್ಟಮ್ ಮೆಮೊರಿ ಏನಿದೆ, ಸಿಸ್ಟಮ್ ಮೆಮೊರಿಯಲ್ಲಿ ರ್ಯಾಮ್ ಇದೆ ಅಲ್ವಾ. ವಾಟ್ ಈಸ್ ರ್ಯಾಮ್? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ FIT, ರೈಟ್? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಪ್ರೈಮರಿ ಮೆಮೊರೀಸ್ ಯಾವುದ್ಯಾವುದು? ಎರಡು, ರ್ಯಾಮ್ ಮತ್ತು ರಾಮ್. ರ್ಯಾಮ್ ಈಸ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಆ್ಯಂಡ್ ರಾಮ್ ಇನ್ ದ ಸೆನ್ಸ್ ವಾಟ್? ರೀಡ್ ಓನ್ಲಿ ಮೆಮೊರಿ. ನಾವೇನೇ ಒಂದು ಡೇಟಾ ಸ್ಟೋರ್ ಮಾಡಬೇಕಾದ್ರೆ ದಟ್ ಈಸ್ ವಾಟ್ ಎವರ್ ದ ಡೇಟಾ ದಟ್ ಈಸ್ ಸ್ಟೋರ್ಡ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಅ ಪ್ರೋಗ್ರಾಮ್. ನಾವು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಯಾವುದೇ ಒಂದು ಡೇಟಾ ಸ್ಟೋರ್ ಆಗಬೇಕಂತ ಹೇಳಿದ್ರೆ ದಟ್ ಡೇಟಾ ಈಸ್ ಸ್ಟೋರ್ಡ್ ಇನ್ ರ್ಯಾಮ್, ಪ್ರೈಮರಿ ಮೆಮೊರಿಯಲ್ಲೇ ಸ್ಟೋರ್ ಆಗೋದು. ಇಟ್ ಡಸಂಟ್ ಸ್ಟೋರ್ ಇನ್ ಅ ಸೆಕೆಂಡರಿ ಮೆಮೊರಿ. ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಆಗಲ್ಲ. ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗಬೇಕಾದ್ರೆ ಆಲ್ ದ ಡೇಟಾ ಈಸ್ ಸ್ಟೋರ್ಡ್ ಇನ್ ರ್ಯಾಮ್ ಇಟ್ ಸೆಲ್ಫ್. ರ್ಯಾಮ್ ಇನ್ ದ ಸೆನ್ಸ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸಿಸ್ಟಮಲ್ಲಿ ರ್ಯಾಮ್ ಒಂದು 2 GB ಇದೆ ಅಂತ ಅಸ್ಯೂಮ್ ಮಾಡಿ. ಯು ಪೀಪಲ್ ಹರ್ಡ್ ದ ವರ್ಡ್ ದಟ್ ಈಸ್ GB, KB, ರೈಟ್? ಈಗ ನೀವು ಮೊಬೈಲಲ್ಲೆಲ್ಲ ಎಷ್ಟು GB ಮೆಮೊರಿ ಅಂತೆಲ್ಲ ಕೇಳ್ತೀರಾ, ಇಂಟರ್ನಲ್ ಮೆಮೊರಿ. GB ಅಂತ ಹೇಳಿದ್ರೆ ಏನು? ಗಿಗಾಬೈಟ್. KB ಅಂದರೆ ಕಿಲೋಬೈಟ್, ಲೈಕ್ ದಟ್. ಇದು ಮೆಮೊರಿನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟರ್ಮ್ಸ್. ಯಾವುದ್ಯಾವುದು? ಬಿಟ್ಸ್, ಬೈಟ್ಸ್, KB ದಟ್ ಈಸ್ ಕಿಲೋಬೈಟ್, MB ಮೆಗಾಬೈಟ್ ಆ್ಯಂಡ್ GB ದಟ್ ಈಸ್ ಗಿಗಾಬೈಟ್. ಈಗ ನೀವು ಯಾವುದಾದ್ರು ಒಂದು ಫೈಲ್ ಶೇರ್ ಮಾಡಬೇಕಾದ್ರೆ ಎಷ್ಟು MB ಇದೆ ಅಂತೆಲ್ಲ ಚೆಕ್ ಮಾಡ್ತೀರಲ್ವಾ, ಅದು ಮೆಮೊರಿ ಎಷ್ಟು ಕನ್ಸ್ಯೂಮ್ ಮಾಡುತ್ತೆ ಅಂತ, ಸಿಸ್ಟಮ್ ಮೆಮೊರಿನ ಎಷ್ಟು ಕನ್ಸ್ಯೂಮ್ ಮಾಡುತ್ತೆ ಅಂತ. ನನಗೆ ಯಾವುದೇ ಒಂದು ಡೇಟಾನ ಸ್ಟೋರ್ ಮಾಡಬೇಕಂದ್ರೆ ಐ ರಿಕ್ವೈರ್ ಅ ಮೆಮೊರಿ, ರೈಟ್? ಮೆಮೊರಿಯಲ್ಲಿ ನಾವೇನು ಮಾಡ್ತೀವಿ? ಡೇಟಾನ ಸ್ಟೋರ್ ಮಾಡ್ತೀವಿ. ಆ ಮೆಮೊರಿನ ನಾವು ಯಾವ ಥರ ಮೆಷರ್ ಮಾಡ್ತೀವಿ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವು ಜನರಲ್ ಆಗಿ ವೆಯ್ಟನ್ನು ಮೆಷರ್ ಮಾಡ್ತೀರಾ, ಹೈಟನ್ನ ಮೆಷರ್ ಮಾಡ್ತೀರಾ, ಡಿಸ್ಟೆನ್ಸ್ನ ಮೆಷರ್ ಮಾಡ್ತೀರಾ. ಅದೇ ಥರ ನಾವು ಸಿಸ್ಟಮಲ್ಲಿರುವಂಥ ಮೆಮೊರಿನ ನಾವೇನು ಮಾಡ್ತೀವಿ? ಮೆಷರ್ ಮಾಡ್ತೀವಿ. ಈಗ ಹೈಟನ್ನು ಮೆಷರ್ ಮಾಡಬೇಕಾದ್ರೆ ಯಾವ ಥರ ಹೇಳ್ತೀರಾ? ಇಂಚಸಲ್ಲಿ ಮೆಷರ್ ಮಾಡ್ತೀರಾ, ಫೀಟಲ್ಲಿ ಮೆಷರ್ ಮಾಡ್ತೀರಾ. ಅದೇ ಡಿಸ್ಟೆನ್ಸ್ನ ಕೂಡ ಅಷ್ಟೇ. ಡಿಸ್ಟೆನ್ಸ್ನ ಫೀಟಲ್ಲಿ ಮೆಷರ್ ಮಾಡ್ತೀರಾ, ಕಿಲೋಮೀಟರಲ್ಲಿ ಮೆಷರ್ ಮಾಡ್ತೀರಾ, ಮೀಟರ್ಸಲ್ಲಿ ಮೆಷರ್ ಮಾಡ್ತೀರಾ. ಲೈಕ್ ದ್ಯಾಟ್ ಇನ್ ಆರ್ಡರ್ ಟು ಮೆಷರ್ ದ ಸಿಸ್ಟಮ್ ಮೆಮೊರಿನ ನೀವು ಮೆಷರ್ ಮಾಡಬೇಕಂದ್ರೆ ನಮಗೆ ಯಾವ ಟರ್ಮ್ಸಲ್ಲಿ ನೀವು ಮೆಷರ್ ಮಾಡ್ತೀರಾ ಅಂತ. ಹಿಯರ್ ದ ಬೇಸಿಕ್ ಯೂನಿಟ್ ಆಫ್ ಮೆಮೊರಿ ಈಸ್ ಬಿಟ್ಸ್. ನಾವು ಮೆಮೊರಿನ ಯಾವ ಥರ ಮೆಷರ್ ಮಾಡ್ತೀವಿ ಅಂದರೆ ಬೇಸಿಕ್ ಯಾವುದು ಅಂತ ಹೇಳಿದರೆ, ಬೇಸಿಕ್ ಯೂನಿಟ್ ಯಾವುದು ಅಂತ ಹೇಳಿದರೆ ಬಿಟ್ಸ್.
ಬೇಸಿಕ್ ಯೂನಿಟ್ ಇಸ್ ವಾಟ್ ಬಿಟ್ಸ್. ಈಗ ಫಾರ್ ಎಕ್ಸಾಂಪಲ್ 1 ಮೀಟರ್ ಇರುತ್ತೆ. 1 ಮೀಟರ್ ಇಸ್ ಈಕ್ವಲ್ ಟು ವಾಟ್ 100 ಸೆಂಟಿಮೀಟರ್ ಅಂತ ಬರಿತೀವಲ್ವಾ. 1 ಮೀಟರ್ ಇಸ್ ಈಕ್ವಲ್ ಟು ಹೌ ಮೆನಿ ಸೆಂಟಿಮೀಟರ್ 100 ಸೆಂಟಿಮೀಟರ್. ಇದು ಬೇಸಿಕ್ ಯೂನಿಟ್ ಯಾವುದಿಲ್ಲಿ ಸೆಂಟಿಮೀಟರ್. 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಅಂತ ಇರುತ್ತೆ. ಅದೇ ಥರ ನನಗೆ 100 ಸೆಂಟಿಮೀಟರ್ ಮಾಡಿದರೆ ಎಷ್ಟು ಸಿಗುತ್ತೆ 1 ಮೀಟರ್ ಸಿಗುತ್ತೆ. ಅದೇ ಥರ ಮೆಮೊರಿನ ಮೆಷರ್ ಮಾಡೋಕ್ಕೆ ಬೇಸಿಕ್ ಯೂನಿಟ್ ಯಾವುದು ಅಂತ ಹೇಳಿದ್ರೆ ಬಿಟ್ಸ್. ಬಿಟ್ಸ್ ಆದಮೇಲೆ ನೆಕ್ಸ್ಟ್ ಹೈಯರ್ ವರ್ಷನ್ ಬರುವಂಥದ್ದು ಬೈಟ್. ನೆಕ್ಸ್ಟ್ ಇಸ್ ಅ ವಾಟ್ ಬೈಟ್. 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್ಸ್ ಅಂತ. ಇದು ಬೇಸಿಕ್ ಯೂನಿಟ್ ಯಾವುದು ಬಿಟ್ಸ್. 1 ಬಿಟ್ 2 ಬಿಟ್ 3 ಬಿಟ್ ಆ ಥರ ಇರುತ್ತೆ. 8 ಬಿಟ್ನ ನೀವು ಗ್ರೂಪ್ ಮಾಡಿದರೆ ಅದನ್ನು ನಾವು 1 ಬೈಟ್ ಅಂತ ಹೇಳ್ತೀವಿ. 8 ಬಿಟ್ಸ್ ಟುಗೆದರ್ ಇಸ್ ಕಾಲ್ಡ್ ಆಸ್ 1 ಬೈಟ್. ಈಗ 2 ಬೈಟ್ ಅಂದರೆ ಎಷ್ಟು ಬರಬೇಕಾಗ 16 ಬಿಟ್ಸ್, ದಟ್ ಈಸ್ 2 ಇಂಟು 8. 3 ಬೈಟ್ಸ್ ಅಂತ ಹೇಳಿದರೆ 24 bits, that is 3 into 8, like that. 1 byte is equal to 8 bits. ಅದೇ ಥರ 1 ಕಿಲೋಬೈಟ್. 1 ಕಿಲೋಬೈಟ್ ಅಂತ ಹೇಳಿದ್ರೆ 1024 ಬೈಟ್ಸ್. 1024 ಬೈಟ್ಸ್ ಆಗಿರುತ್ತೆ. ಈಗ 1 ಕಿಲೋಬೈಟ್ನ ನೀವು ಬಿಟ್ಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ 1024 ಇಂಟು 8 ಮಾಡಬೇಕು. 1024 ಇಂಟು 8 ಬಿಟ್ಸ್ ಅಷ್ಟು ಇರುತ್ತೆ. 1 ಮೆಗಾಬೈಟ್ ಅಂತ ಹೇಳಿದ್ರೆ ಮೆಗಾಬೈಟ್ ಅಂದರೆ MB. 1 ಮೆಗಾಬೈಟ್ ಇಸ್ ಈಕ್ವಲ್ ಟು 1024 ಕಿಲೋಬೈಟ್ಸ್. 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್ಸ್. 1 ಕಿಲೋಬೈಟ್ ಇಸ್ ಈಕ್ವಲ್ ಟು 1024 ಬೈಟ್ಸ್ ಆ್ಯಂಡ್ 1 ಮೆಗಾಬೈಟ್ ಇಸ್ ಈಕ್ವಲ್ ಟು 1024 ಕಿಲೋಬೈಟ್. ಅದೇ ಥರ 1 ಗಿಗಾಬೈಟ್. 1 ಗಿಗಾಬೈಟ್ ಇಸ್ ಈಕ್ವಲ್ ಟು 1024 ಮೆಗಾಬೈಟ್. ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಮೆಷರ್ ಅ ಮೆಮೊರಿ ಇನ್ ಅ ಸಿಸ್ಟಮ್. ಸಿಸ್ಟಮಲ್ಲಿ ನಾವು ಮೆಮೊರಿನ ಈ ಥರ ಮೆಷರ್ ಮಾಡ್ತೀವಿ. ಇವಾಗ ಇದನ್ನು ನೀವು ರ್ಯಾಮ್ ಅಂತ ಕನ್ಸಿಡರ್ ಮಾಡಿ. ದಿಸ್ ಈಸ್ 1 ರ್ಯಾಮ್. ಈಗ ರ್ಯಾಮ್ದು ಸೈಜ್ ಇದು 2 GB ಇದೆ ಅಂತ ಅಸ್ಯೂಮ್ ಮಾಡಿ. ವಾಟ್ ಈಸ್ ದ ಸೈಜ್ ಆಫ್ ದಿಸ್ ರ್ಯಾಮ್? ನನ್ನ ಸಿಸ್ಟಮಲ್ಲಿ ಇದು 2 GB ಇದೆ ಅಂತ ಅಸ್ಯೂಮ್ ಮಾಡಿ. 2 GB ಒಂದೇ ಈ ಥರ ರ್ಯಾಮ್ ಇರಲ್ಲ. ಆ 2 GBನ ನಾವು ಡಿವೈಡ್ ಮಾಡ್ತೀವಿ, ಸ್ಮಾಲರ್ ಯೂನಿಟ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. We are going to divide it into what? Smaller units. 2 GB ಒಂದೇ ಸ್ಪೇಸ್ ಇರಲ್ಲ. ಆ 2 GBನ ನಾವು ಸ್ಮಾಲರ್ ಯೂನಿಟ್ಸ್ ಆಗಿ ನಾವೇನು ಮಾಡ್ತೀವಿ ಡಿವೈಡ್ ಮಾಡ್ತೀವಿ. ದ್ಯಾಟ್ ಸ್ಮಾಲರ್ ಯೂನಿಟ್ ಇಸ್ ನಥಿಂಗ್ ಬಟ್ ಬಿಟ್. ಈಗ ದಿಸ್ ಇಸ್ 1 ಬಿಟ್. ಈಗ 2 GB ಅಂದರೆ ಎಷ್ಟು ವ್ಯಾಲ್ಯೂ? 1 GB ಅಂದರೆ 1024 MB. 2 GB ಅಂದರೆ 2 ಇಂಟು 1024 MB. 2 ಇಂಟು 1024 MB. ಇದನ್ನು ನೆಕ್ಸ್ಟ್ ಕಿಲೋಬೈಟ್ಸಿಗೆ ಕನ್ವರ್ಟ್ ಮಾಡ್ಕೋತೀರಾ, ಅದನ್ನು ನೆಕ್ಸ್ಟ್ ಏನು ಮಾಡ್ತೀರಾ ಬಿಟ್ಸಿಗೆ ಕನ್ವರ್ಟ್ ಮಾಡ್ತೀರಾ. ಇವಾಗ ಈ ಸಿಂಗಲ್ ಯೂನಿಟ್ನ ನಾವು 1 ಬಿಟ್ 2 ಬಿಟ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಫಸ್ಟ್ ಬಿಟ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಬಿಟ್, ಥರ್ಡ್ ಬಿಟ್, 4 ಬಿಟ್, 5, 6, 7, 8. ಈ 8 ಬಿಟ್ಸ್ನ ಗ್ರೂಪ್ ಮಾಡಿದಾಗ 1 ಬೈಟ್ ಫಾರ್ಮ್ ಆಗುತ್ತೆ. 1 ಬೈಟ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಈ ಥರ ಮೆಮೊರಿನ ನಾವೇನು ಮಾಡ್ತೀವಿ ಡಿವೈಡ್ ಮಾಡ್ತೀವಿ ಸಿಸ್ಟಮಲ್ಲಿ. ಈಗ 2 GB ಅಂದರೆ ಅದು ಒಂದೇ ಸಿಂಗಲ್ ಸ್ಪೇಸ್ ಅಲ್ಲ. ಈ 2 GBನ ನಾವು ಬಿಟ್ಸ್ ಫಾರ್ಮ್ಯಾಟಲ್ಲಿ ಡಿವೈಡ್ ಮಾಡ್ಕೊಂಡು ಇಟ್ಟಿರ್ತೀವಿ. ಈಗ ಫಾರ್ ಎವ್ರಿ ಬಿಟ್, ದಿಸ್ ಇಸ್ ಅ ಫಸ್ಟ್ ಬಿಟ್ ರೈಟ್, ದಿಸ್ ಇಸ್ ಅ ಫಸ್ಟ್ ಬಿಟ್ ಆ್ಯಂಡ್ ದಿಸ್ ಅ ಸೆಕೆಂಡ್ ಬಿಟ್. ಆ್ಯಂಡ್ ಫಾರ್ ಆಲ್ ದೀಸ್ ಇಟ್ ಹ್ಯಾಸ್ ಒನ್ ಅಡ್ರೆಸ್. ಎಲ್ಲ ಮೆಮೊರಿ ಲೊಕೇಶನ್ಗೂ ನನಗೆ ಅಡ್ರೆಸ್ ಇರುತ್ತೆ. ಆ ಮೆಮೊರಿ ಲೊಕೇಶನ್ ಅಡ್ರೆಸ್ ಗೊತ್ತಿದ್ರೆ ಮಾತ್ರ ಆ ಮೆಮೊರಿ ಲೊಕೇಶನಲ್ಲಿರುವಂಥ ವ್ಯಾಲ್ಯೂನ ನಾವೇನು ಮಾಡೋಕ್ಕಾಗೋದು ಆ್ಯಕ್ಸಸ್ ಮಾಡೋಕ್ಕಾಗೋದು. ಫಾರ್ ಆಲ್ ದ ಮೆಮೊರಿ ಲೊಕೇಶನ್ ವಿ ಹ್ಯಾವ್ ಅ ಅಡ್ರೆಸ್. ಈಗ ಫಾರ್ ಎಕ್ಸಾಂಪಲ್ ಇದು ಅಡ್ರೆಸ್ 100 ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಈ ಲೊಕೇಶನ್ದ ಅಡ್ರೆಸ್ ವ್ಯಾಲ್ಯೂ ಎಷ್ಟಿದೆ 100. ಈ 100th ಲೊಕೇಶನಲ್ಲಿ ನನಗೇನು ಸ್ಟೋರ್ ಆಗಿದೆ ಅಂತ ಅರ್ಥ ಆಯಿತಾ? ಇವಾಗ ಕ್ಯಾರ್ ಅಂದರೆ ಎಷ್ಟು ಬೈಟ್ ಅಸೈನ್ ಆಗುತ್ತೆ? 1 ಬೈಟ್ ಅಸೈನ್ ಆಗುತ್ತೆ. 1 ಬೈಟ್ ಅಂದರೆ ಎಷ್ಟು? 8 ಬಿಟ್ಸ್. ನಾನು ಒಂದು ಕ್ಯಾರೆಕ್ಟರ್ ವೇರಿಯಬಲ್ನ ನಾನು ತಗೊಂಡ್ರೆ 1 ಬೈಟ್ ವ್ಯಾಲ್ಯೂ ಅಸೈನ್ ಆಗುತ್ತೆ. 1 ಬೈಟ್ ಅಂದರೆ 8 ಬಿಟ್ಸ್. ಮೆಮೊರಿಯಲ್ಲಿ ಆ ವೇರಿಯಬಲ್ಗೆ, ಯಾವ ವೇರಿಯಬಲ್ಗೆ ನಾನು ಕ್ಯಾರೆಕ್ಟರ್ ಟೈಪ್ ಕೊಡ್ತಾ ಇದ್ದೀನಿ ಆ ವೇರಿಯಬಲ್ಗೆ ಎಷ್ಟು ಬೈಟ್ ಅಸೈನ್ ಆಗುತ್ತೆ? 1 ಬೈಟ್. 1 ಬೈಟ್ ಅಂದರೆ ಎಷ್ಟು ಬಿಟ್ಸ್ ಅಸೈನ್ ಆಗುತ್ತೆ? 8 ಬಿಟ್ಸ್. 8 ಬಿಟ್ಸ್ ಆಫ್ ಮೆಮೊರಿ ಏನಾಗುತ್ತೆ ಆ ವೇರಿಯಬಲ್ಗೆ ಅಸೈನ್ ಆಗುತ್ತೆ. ಇನ್ ದಟ್ 8 ಬಿಟ್ಸ್ ವಿ ಆರ್ ಗೋಯಿಂಗ್ ಟು ಸ್ಟೋರ್ ದಟ್ ವ್ಯಾಲ್ಯೂ ಏನಾಗುತ್ತೆ ಸ್ಟೋರ್ ಆಗುತ್ತೆ. ಅಂಡರ್ಸ್ಟುಡ್? 1 ಬೈಟ್ ಅಂದರೆ ಎಷ್ಟು ಬಿಟ್ಸ್? ಕ್ಯಾರ್ದು ಸೈಜ್ ಎಷ್ಟು? 1 ಬೈಟ್. 1 ಬೈಟ್ ಅಂದರೆ ಹೌ ಮೆನಿ ಬಿಟ್ಸ್? 8 ಬಿಟ್ಸ್. ಈಗ ಇದ್ರದ್ದು ರೇಂಜ್ ಎಷ್ಟು ಬರೆದಿದ್ದೀವಿ ನಾವು? -128 to 127 ಬರೆದಿದ್ದೀವಿ. ಈ ರೇಂಜ್ ಯಾವ ಥರ ಸಿಗುತ್ತೆ ಅಂತ ಹೇಳಿದ್ರೆ, ಸಿಯರ್ ಕ್ಯಾರ್ದು ಸೈಜ್ ಎಷ್ಟು? 1 ಬೈಟ್. 1 ಬೈಟ್ ಆರ್ ಹೌ ಮೆನಿ ಬಿಟ್ಸ್? 8 ಬಿಟ್ಸ್ ಇದೆ.
ಈ 8ನ 2 ಪವರ್ಗೆ ರೇಸ್ ಮಾಡಿ, 2 ಪವರ್ 8 ಮಾಡಿ. ವಾಟ್ ಇಸ್ 2 ಪವರ್ 8? 256 ಬರುತ್ತೆ ನಿಮಗೆ. 2ನ 8 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ 2 ಪವರ್ 8 ಅಂದರೆ 2 ಮಸ್ಟ್ ಬಿ ಮಲ್ಟಿಪ್ಲೈಡ್ ಬೈ 8 ಟೈಮ್ಸ್. If you multiply this 2 by 8 times, then you are going to get the value of 256. 256 ಸಿಗುತ್ತೆ. 256. 256ನ ಹಾಫ್ ಆಫ್ ಆಗಿ ಡಿವೈಡ್ ಮಾಡಿ. ಇಫ್ ಯು ಡಿವೈಡ್ 256 ಹಾಫ್ ಆಫ್ ಮಾಡಿದರೆ ಎಷ್ಟು ಸಿಗುತ್ತೆ? 128. 128 ಪ್ಲಸ್ 128 ಎಷ್ಟು? 256. ಇಲ್ಲಿ ಕ್ಯಾರಲ್ಲಿ ಸೈನ್ಡ್ ಕ್ಯಾರ್ ಕೂಡ ಇರುತ್ತೆ ಮತ್ತು ಅನ್ಸೈನ್ಡ್ ಕ್ಯಾರ್ ಕೂಡ ಇರುತ್ತೆ. ಸೈನ್ಡ್ ಆ್ಯಂಡ್ ಅನ್ಸೈನ್ಡ್ ಎರಡು ಟೈಪ್ ಆಫ್ ಕ್ಯಾರೆಕ್ಟರ್ ವ್ಯಾಲ್ಯೂಸ್ ಇರುತ್ತೆ. ಸೈನ್ಡ್ ಕ್ಯಾರ್ ಆ್ಯಂಡ್ ಅನ್ಸೈನ್ಡ್ ಕ್ಯಾರ್. ಸೈನ್ಡ್ ಕ್ಯಾರ್ಗೆ ಅರ್ಧ ಪಾರ್ಟ್ನ ನಾವು ರೇಂಜ್ನ ತಗೋತೀವಿ ಮತ್ತು ಅನ್ಸೈನ್ಡ್ಗೆ ಅರ್ಧ ರೇಂಜ್ನ ತಗೋತೀವಿ. ಹಾಫ್ ಈಸ್ ಟೇಕನ್ ಫಾರ್ ಸೈನ್ಡ್ ಆ್ಯಂಡ್ ಅನದರ್ ಹಾಫ್ ಈಸ್ ಟೇಕನ್ ಫಾರ್ ಅನ್ಸೈನ್ಡ್. ಈಗ ಫಸ್ಟ್ ಹಾಫ್ನ ನಾನು -128 ತಗೋತಾ ಇದ್ದೀನಿ. ಫಸ್ಟ್ ಹಾಫ್ ಈಸ್ ಟೇಕನ್ ಆ್ಯಸ್ ವಾಟ್? -128. ಬಟ್ ಅನದರ್ ಹಾಫ್ನ ನಾವು ಏನಕ್ಕೆ 127 ಬರೆದಿದ್ದೀವಿ ಇನ್ಸ್ಟೆಡ್ ಆಫ್ 128? ಈಗ ಹಾಫ್ ಆಗಿ ಡಿವೈಡ್ ಮಾಡಿದರೆ ನಾನು 128 ಎರಡೂ ಬರಬೇಕು. ಬಟ್ ಫಸ್ಟ್ ಹಾಫ್ನ ನಾನು ನೆಗೆಟಿವ್ ಪಾರ್ಟಿಗೆ ತಗೋತಾ ಇದ್ದೀನಿ. ದಟ್ ಈಸ್ ಫಾರ್ -128. ಆ್ಯಂಡ್ ಪಾಸಿಟಿವ್ ಪಾರ್ಟ್ ಏನಿದೆ ದಟ್ ಐ ಆಮ್ ಟೇಕಿಂಗ್ ಟಿಲ್ ಓನ್ಲಿ 127. 127ವರೆಗೆ ಮಾತ್ರ ನಾವು ಏನಕ್ಕೆ ತಗೋತಾ ಇದ್ದೀವಿ ಅಂದರೆ ಇಯರ್ ಐ ಆಮ್ ಕನ್ಸಿಡರಿಂಗ್ 0 ಆಲ್ಸೋ. 0 to 128 ಬರಬೇಕಂದ್ರೆ 1ಇಂದ 128 ಅಂತ, 1 to 128. ಬಟ್ ಇಫ್ ಐ ವಾಂಟ್ ಟು ಸ್ಟಾರ್ಟ್ ಫ್ರಮ್ 0 ಅದಾವಾಗ ಎಲ್ಲಿವರೆಗಾಗುತ್ತೆ? 127ವರೆಗಾಗುತ್ತೆ. 128 ಪ್ಲಸ್ 127 ಈಸ್ 255. ಎಷ್ಟು ನಂಬರ್ಸ್ ಆಯಿತು? 255 ಆಯಿತು. ಅದಕ್ಕೆ 0 1 ಆ್ಯಡ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿಕಮ್ 256. ನೀವೇನಾದರೂ ಇಲ್ಲಿ -128 ಟು ಪ್ಲಸ್ 128 ಬರೆದ್ರೆ 2 ಪವರ್ 8 ವ್ಯಾಲ್ಯೂ ಎಷ್ಟಾಯಿತು? 256 ಇದೆ. ಬಟ್ ಅದು ನಮಗೆ ನಂಬರ್ಸ್ ಎಷ್ಟು ಬಂದುಬಿಡುತ್ತೆ? 257 ಬರುತ್ತೆ. ಸೊ ಸಿನ್ಸ್ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 0 ಹಿಯರ್, ಇಲ್ಲಿ ನಾವು 0ಇಂದ ಸ್ಟಾರ್ಟ್ ಮಾಡ್ತಾರೋಗೋಸ್ಕರ ನೀವು ಪಾಸಿಟಿವ್ ನಂಬರ್ಸ್ ರೇಂಜ್ ಎಲ್ಲಿವರೆಗೆ ತೊಗೋತೀರಾ? ದಟ್ ಈಸ್ -1 ತೊಗೋಬೇಕು. 128 - 1 ದಟ್ ಈಸ್ 127. ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ರೈಟ್ ದ ವಾಟ್? ರೇಂಜ್. ರೇಂಜ್ ಬರಿಬೇಕಾದ್ರೆ ಫಸ್ಟ್ ಸೈಜ್ ನೋಡಬೇಕು. ಸೈಜ್ ಎಷ್ಟಿದೆ ಕ್ಯಾರ್ದು? 1 ಬೈಟ್ ಇದೆ. 1 ಬೈಟ್ ಅಂದರೆ ಎಷ್ಟು ಬಿಟ್ಸಾ? 8 ಬಿಟ್ಸ್. ಆ 8ನ ನೀವು 2 ಪವರ್ 8ಗೆ ರೈಸ್ ಮಾಡಬೇಕು. 2 ಪವರ್ 8 ಅಂದರೆ ಎಷ್ಟು ಸಿಗುತ್ತೆ? 256. ಈ 256ನ ಹಾಫ್ ಆಫ್ ಮಾಡಿ. ಹಾಫ್ ಆಫ್ ಮಾಡಿದರೆ ಎಷ್ಟು ಸಿಗುತ್ತೆ? 128 ಸಿಗುತ್ತೆ. ಫಸ್ಟ್ ಹಾಫ್ನ ನಾವು ನೆಗೆಟಿವ್ಗೆ ಬರಿತೀವಿ. ನೆಗೆಟಿವಲ್ಲಿ ನಾವು 0 ತೊಗೊಳಕ್ಕಾಗುತ್ತಾ? ನೋ. -0 + 0 ಅಂತ ಇರುತ್ತಾ? ಇಲ್ಲ. 0 ಒಂದೇ ಸಲ ಬರೋದು. ಸೊ ಫಸ್ಟ್ ಹಾಫ್ ಈಸ್ ರಿಸರ್ವ್ಡ್ ಫಾರ್ ಮೈನಸ್, ದಟ್ ಈಸ್ -128. ಸೆಕೆಂಡ್ 128 ಈಸ್ ರಿಸರ್ವ್ಡ್ ಫಾರ್ ವಾಟ್? ಪಾಸಿಟಿವ್. ಈ 128ಅಲ್ಲಿ ಒಂದು 0 ಇರುತ್ತೆ. ಆವಾಗ ನೀವು 0 to 127 ತೊಗೋಬೇಕು. ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ರೈಟ್ ದ ರೇಂಜ್ ಆಫ್ ದ ವಾಟ್? ಡೇಟಾ ಟೈಪ್. ಅದೇ ಥರ ಇಂಟನ್ನ ಕನ್ಸಿಡರ್ ಮಾಡಿದರೆ, ನಾನು ಇಂಟೀಜರ್ ವೇರಿಯಬಲ್ನ ಡಿಕ್ಲೇರ್ ಮಾಡಿದರೆ ಆ ವೇರಿಯಬಲ್ಗೆ 2 ಬೈಟ್ಸ್ ಆಫ್ ಮೆಮೊರಿ ಅಲೋಕೇಟ್ ಆಗುತ್ತೆ. 2 ಬೈಟ್ಸ್ ಅಂದರೆ ಎಷ್ಟು ಬಿಟ್ಸಾ? 16 ಬಿಟ್ಸ್. ಬಿಕಾಸ್ 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್ಸ್. 1 ಬೈಟ್ ಅಂದರೆ ಎಷ್ಟು ಬಿಟ್ಸಾ? 8 ಬಿಟ್ಸ್ ಇರುತ್ತೆ. 2 ಬೈಟ್ಸ್ ಅಂದರೆ ಎಷ್ಟು ಬಿಟ್ಸ್ ಆಗುತ್ತೆ? 16 ಬಿಟ್ಸ್ ಆಗುತ್ತೆ. ಈ 16 ಏನು ಬಂದಿದೆ ಅದನ್ನ 2 ಪವರ್ಗೆ ರೇಸ್ ಮಾಡಿ. 2 ಪವರ್ 16 ಇಸ್ ಈಕ್ವಲ್ ಟು 2 ಪವರ್ 68 ಅಂದರೆ 65536, ದಟ್ ಈಸ್ 65,536. ನೀವು ಈ 2ನ 16 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ, ವಾಟ್ ಇಸ್ ದ ಮೀನಿಂಗ್ ಆಫ್ 2 ಪವರ್ 16? ಯು ಹ್ಯಾವ್ ಟು ಮಲ್ಟಿಪ್ಲೈ 2 ಹೌ ಮೆನಿ ಟೈಮ್ಸ್? 16 ಟೈಮ್ಸ್. ಈ 16 ಟೈಮ್ಸ್ ನೀವು 2ನ ಮಲ್ಟಿಪ್ಲೈ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ 65536. ಈ 65536ನ ಹಾಫ್ ಮಾಡಿದರೆ ದಟ್ ಈಸ್ 65,536ನ ಹಾಫ್ ಮಾಡಿದರೆ 32,768. ಹಾಫ್ ಅಂದರೆ ಡಿವೈಡೆಡ್ ಬೈ 2 ಮಾಡಿ. ಡಿವೈಡೆಡ್ ಬೈ 2 ಮಾಡಿದಾಗ ನಿಮಗೆ 32,768 ಬರುತ್ತೆ. This is one part is reserved for minus and the second part is reserved for plus. ಪ್ಲಸ್ ಅಲ್ಲಿ ನಾವು 0 ತಗೊಳ್ಳೋದ್ರಿಂದ ಇದರ ರೇಂಜ್ ಯಾವ ಥರ ಬರಿತೀವಿ ಈಗ? -32,768 to 32,767. We are not writing here 8 because we are starting from 0. 0 ಇಂದ ಸ್ಟಾರ್ಟ್ ಮಾಡೋದ್ರಿಂದ ಇದರಲ್ಲಿ ಒಂದು ನಂಬರ್ ಮೈನಸ್ ಆಗುತ್ತೆ. This is how we are going to write the range of a what? Data type. Thank you.